Hello everyone, chapter matrices under topic operation on matrices exercise 3.2. Question number 16. If A is equal to, prove that A cube minus 6A square plus 7A plus 2I is equal to 0. So, ನಾನು A square solve ಮಾಡ್ತೀನಿ first. That is the easier one ಅಲ್ವಾ? A cube direct ಮಾಡಕ್ಕಾಗಲ್ಲ. So, A square ಮಾಡಿ ಅದಕ್ಕೆ A ಇಂದ ಮಲ್ಟಿಪ್ಲೈ ಮಾಡಿದ್ರೆ A cube ಸಿಗುತ್ತೆ. ಹಾಗಾಗಿ A square is nothing but A into A. I is nothing but identity matrix. So first row, first column will be our first element. 1 ones are 1, 0 zeros are 0, 2 twos are 4. Next 1 zeros are 0, 2 zeros are 0, 2 zeros are 0. Next 1 twos are 2, 1 zeros are 0, 3 twos are 6. Next 0 ones are 0, 2 zeros are 0, 1 twos are 2. Next 0 zeros are 0, 2 twos are 4, 0 ones are 0. Next 2 zeros are 0, 2 ones are 2, 3 ones are 3. So second row, third column 0, 2, 2, 1, 3, 1. Okay, next 2, 0, 3 ಮತ್ತೆ 1, 0, 2 ಮಾಡಿದ್ರೆ 2 ones are 2, 0 zeros are 0, 3 twos are 6. 0 twos are 0, 0 twos are 0, 0 threes are 0. ಗೊತ್ತಾಗ್ತಾ ಇದೆಯಾ? 2, 0, 0, 2, 0, 3 into 0, 0. ಈಗ 2 twos are 4, 0 ones are 0, 3 threes are 9. So matrix ಏನಾಗುತ್ತೆ? 4 plus 1, 5, 0, 6 plus 2, 8 ಆಗುತ್ತೆ. ಇದು 2, 4, 2 plus 3, 5. 6 plus 2, 8, ಇದು 0, 9 plus 4 ಅಂದ್ರೆ 13 ಆಯ್ತು. ಕರೆಕ್ಟ್ ಇದೆಯಾ? ಈಗ ನಾನು A ಕ್ಯೂಬ್ ಫೈಂಡ್ ಔಟ್ ಮಾಡಬೇಕು. A ಕ್ಯೂಬ್ ಅಂದ್ರೆ A ಸ್ಕ್ವೇರ್ ಇಂಟು A ಕ್ಯೂಬ್ ಆಗುತ್ತೆ. ಕರೆಕ್ಟಾ? A ಸ್ಕ್ವೇರ್ ವ್ಯಾಲ್ಯೂ ಏನ್ ಸಿಕ್ಕಿದೆ? 5, 0, 8, 2, 4, 5, 8, 0, 13 ಸಿಕ್ಕಿದೆ. ಈಗ ಇಂಟು ಮತ್ತೆ A ಮ್ಯಾಟ್ರಿಕ್ಸ್ ಬರ್ಕೋಬೇಕು ನಾನು. 1, 0, 2, 0, 2, 1, 2, 0, 3. ಮತ್ತೆ ಫಸ್ಟ್ ರೋ, ಫಸ್ಟ್ ಕಾಲಮ್, ಫಸ್ಟ್ ಎಲಿಮೆಂಟ್ ಆಫ್ ದ A cube matrix. 5 ones are 5, 0 twos are 0, 0 zeros are 0, 8 twos are 16. Next, first row, second column is the second element. 5 zeros are 0, 0 twos are 0, 8 zeros are 0. First row, third column, 5 twos are 10, 1 zeros are 0, 8 threes are 24. In second row, first column, 2 ones are 2, 4 zeros are 0, 5 twos are 10. Second row, second column, 2 zeros are 0, 4 twos are 8, 0 fives are 0. Second row, third column, 2 twos are 4, 4 ones are 4, 5 threes are 15. Next, last row, first column, 8 ones are 8, 0 zeros are 0, 13 twos are 26. Last row, second column, 8 zeros are 0, 0 twos are 0, 13 zeros are 0. Last row, last column, 8 twos are 16, 0 ones are 0, 13 threes are 39. So matrix ಏನ್ ಸಿಗುತ್ತೆ ನಮಗೆ? A cube ಗೆ 16 plus 5 is 21, 0, ಇದು 34. 10 plus 2 is 12, ಇದು 8, 8 plus 15 is 23. ಕರೆಕ್ಟಾ? 26 plus 8 ಅಂದ್ರೆ 34 ಆಗುತ್ತೆ. ಇದು 0. 16 plus 39 ಅಂದ್ರೆ 45, 55 ಆಗುತ್ತೆ. A ಕ್ಯೂಬ್. ನಮಗೆ A ಸ್ಕ್ವೇರ್ ಸಿಕ್ಕಿದೆ, A ಕ್ಯೂಬ್ ಸಿಕ್ಕಿದೆ.
ಈಗ ನಾನು 7A ಮಾಡ್ತೀನಿ. 7A ಏನಾಗತ್ತೆ? 7 ಟೈಮ್ಸ್ 102202103 ಅಂದ್ರೆ ಇದು 7 0 14 0 14 7 14 0 21 ಆಯ್ತು. ಇನ್ನು 2i ಅಂದ್ರೆ ಇದು 2 ಇಂಟು 100 010 ಆದ್ರೆ ಇದೇನಾಗತ್ತೆ? 200 020 002 ಆಗತ್ತೆ. ಸೊ ಇದು ಎಲ್ಲಾ ವ್ಯಾಲ್ಯೂಸ್ ಅನ್ನ ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಯಾವುದು? ಈ ಕ್ಯೂಬ್. ಈಗ 6 ಟೈಮ್ಸ್ a ಸ್ಕ್ವೇರ್ ಮಾಡಬೇಕು. ನೆಕ್ಸ್ಟ್ 7a ಮತ್ತೆ 2i 6 ಟೈಮ್ಸ್ a ಸ್ಕ್ವೇರ್ ಮಾಡ್ತೀನಿ. ಸೊ ಈ 6 ಟೈಮ್ಸ್ a ಸ್ಕ್ವೇರ್ ಇದೆಯಲ್ಲ, 6 ಇಂಟು a ಸ್ಕ್ವೇರ್ 508 245 8013 ಏನಾಗತ್ತೆ? 6 5s are 30, ಇದು 0, 8 5s 8 6 are 48, 6 2s are 12, 6 4s are 24, 6 5s are 30, 6 8s are 48, 13 6 3s are 18, 1 carry 78 ಆಗತ್ತೆ. ಓಕೆನಾ? ಈಗ ನಾವು ಪ್ರೂಫ್ ದಟ್ ಕೊಟ್ಟಿದಾರಲ್ಲ ಅದನ್ನ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಸಾಲ್ವ್ ಮಾಡ್ತೀನಿ. ಏನ್ ಕೊಟ್ಟಿದ್ದಾರೆ ನಮ್ಗೆ ಪ್ರೂವ್ ಮಾಡಕ್ಕೆ? a ಕ್ಯೂಬ್ ಮೈನಸ್ 6a ಸ್ಕ್ವೇರ್ ಪ್ಲಸ್ 7a ಪ್ಲಸ್ 2i ಕೊಟ್ಟಿದ್ದಾರೆ. ಅದನ್ನ ಈಕ್ವಲ್ ಟು 0 ಅಂತ ಮಾಡ್ಬೇಕು. LHS ಇದೆ ಇದು. ಸೊ a ಕ್ಯೂಬ್ ವ್ಯಾಲ್ಯೂ ಏನಿದೆ? 21 0 34 12 8 23 34 0 55 ಇದೆ. ಇನ್ನು 6a ಸ್ಕ್ವೇರ್ 6a ಸ್ಕ್ವೇರ್ ವ್ಯಾಲ್ಯೂ ಏನಿದೆ? 30 0 48 ನೆಕ್ಸ್ಟ್ 12 24 30 16 ಅಲ್ಲ 48 ಅಲ್ವಾ? 6 8 5 48 6 48 ಕರೆಕ್ಟ್. 0 7 ಮತ್ತೆ 78. ಇನ್ನೀಗ 7a ವ್ಯಾಲ್ಯೂ 7 0 14 0 14 7 14 0 21 ಇದು 7a ವ್ಯಾಲ್ಯೂ. 2i ವ್ಯಾಲ್ಯೂ 2 0 0 0 2 0 0 0 2 ಎಲ್ಲ ಎಲಿಮೆಂಟ್ಸ್ ನ ಒಟ್ಟಿಗೆ ಆಡ್ ಮಾಡೋಣ, ಸಾಲ್ವ್ ಮಾಡೋಣ. 21 ಮೈನಸ್ 30 ಪ್ಲಸ್ 7 ಪ್ಲಸ್ 2 ಓಕೆನಾ? ಈಗ 12 ಮೈನಸ್ 12 ಪ್ಲಸ್ 0 ಪ್ಲಸ್ 0 ಇನ್ನು 34 ಮೈನಸ್ 48 ಪ್ಲಸ್ 14 ಪ್ಲಸ್ 0. ಸೊ ಇದು ಫಸ್ಟ್ ಕಾಲಮ್ ಎಲಿಮೆಂಟ್ಸ್ ಬರ್ದಿದೆ. ನೆಕ್ಸ್ಟ್ ಎಲ್ಲ 0 ಇದೆ, 0 ಬರೀತೀನಿ. ಇದು 8 ಮೈನಸ್ 24 ಪ್ಲಸ್ 14 ಪ್ಲಸ್ 2. ನೆಕ್ಸ್ಟ್ ಎಲ್ಲ ಎಲಿಮೆಂಟ್ಸ್ 0 ಇದೆ, 0 ಬರೀತೀನಿ. ಅದಾದ್ಮೇಲೆ 34 ಮೈನಸ್ 48
plus 14 plus 0. Next 23 minus 30 plus 7 plus 0. And next 55 minus 78 plus 21 plus 2. So ಇದೇನಿದೆ 21, 28, 30. 30 minus 30 0. ಇದು 0. 34, 38, 48. 48 minus 48 0. 12 minus 12 0. 14, 16 plus 8 is 24. 24 minus 24 is 0. 23 plus 7, 30. 30 minus 30 is 0. 34 plus 14 is 48. 48 minus 48, 0. Third, next term 0. 55, 75, 76 plus 2, 78. So 78 minus 78 ಕೂಡ 0. So 0 matrix ನಾನು ಕಂಪ್ಲೀಟ್ ಆಗಿ 0 ಅಂತ ತಗೊಳ್ಬೋದು, which is equal to RHS. Hence it is proved. ಗೊತ್ತಾಯ್ತಾ? ಈ ತರದ್ ಒಂದು ಕ್ವಶನ್ಸ್ ಸಾಮಾನ್ಯವಾಗಿ 3 ಮಾರ್ಕ್ಸ್ಗೆಲ್ಲ ಬರುತ್ತೆ. ಇಷ್ಟು ಸ್ಟೆಪ್ಸ್ ಮಾಡ್ಲೇಬೇಕು, ಏನು ಸ್ಕಿಪ್ ಮಾಡೋದಕ್ಕೆ ಆಗೋದಿಲ್ಲ. ಇದು ಸ್ಕಿಪ್ ಮಾಡ್ಬೋದು. ನಾನು 6a² 7a 2i ಮಾಡಿದ್ನಲ್ಲ ಸಪರೇಟ್ ಆಗಿ, ಅದನ್ನ ಸ್ಕಿಪ್ ಮಾಡ್ಬೋದು. ನೀವು ಇಲ್ಲೇ ಬರ್ಕೊಂಡು ಆಮೇಲೆ ಸಾಲ್ವ್ ಮಾಡ್ಬೋದು. ಥ್ಯಾಂಕ್ ಯು.